ಸೊ ಈಗ ಬಿಕ್ಲು ಶಿವು ಮರ್ಡರ್ ಕೇಸ್ನಲ್ಲಿ ಮತ್ತಿಬ್ಬರನ್ನ ಬಂಧನ ಮಾಡಲಾಗಿತ್ತು. ಅರುಣ್ ಮತ್ತು ನವೀನ್. ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹತ್ಯೆ ಬಳಿಕ 5 ಮಂದಿಯನ್ನು ಬಂಧನ ಮಾಡಲಾಗಿತ್ತು. ಅವರೆಲ್ಲ ಸರೆಂಡರ್ ಆಗಿದ್ದಾರೆ. ಆಕ್ಚುಲಿ ನಿನ್ನೆ ಇಬ್ಬರು ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. 5 + 2 7 ಆಯಿತು. ಅಲ್ಲಿಗೆ 7 ಜನರನ್ನ ಈ ಪ್ರಕರಣದಲ್ಲಿ ಬಂಧನ ಮಾಡಲಾಗಿದೆ. ಅನಿಲ್ ಎಂಬಾತನ ಪಾತ್ರದ ಬಗ್ಗೆ ತನಿಖೆ ನಡೀತಾ ಇದೆ. ಏನು ಆತನ ಪಾತ್ರ ಏನು ಅಂತ ಗೊತ್ತಾಗಬೇಕಲ್ಲ, ವಿಚಾರಣೆಗಳಾಗಬೇಕು. ಮತ್ತಿಬ್ಬರನ್ನ ಬಂಧಿಸಿರೋದಾಗಿ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅರ್ಲಿ ಮಾರ್ನಿಂಗ್ ಅಂದರೆ ಮೊನ್ನೆ ರಾತ್ರಿ 12:30 ಸಮಯದಲ್ಲಿ ಇಬ್ಬರು ಅರುಣ್ ಮತ್ತು ನವೀನ್ ಅಂತ ಇಬ್ಬರನ್ನೂ ರಾತ್ರಿ ಕರ್ಕೊಂಡ್ಬಂದು ವಿಚಾರಣೆ ಮಾಡಿದ ನಂತರ ಅವ್ರು ಕನ್ಫರ್ಮ್ ಮಾಡಿಕೊಂಡು ನಾವು ನಿನ್ನೆ ಬೆಳಿಗ್ಗೆ 8 ಗಂಟೆ ಸಮಯದಲ್ಲಿ ಅವನು ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿದ ನಂತರ ಮತ್ತೆ ಸಂಜೆ ಅವನು ಮೊನ್ನೆ ಜಡ್ಜ್ ಅವ್ರ ಕಡೆ ಪ್ರೊಡ್ಯೂಸ್ ಮಾಡಿದ ನಂತರ 14 ಡೇಸ್ ಕಸ್ಟಡಿ ಕೇಳಿದ್ದೀವಿ. 14 ಡೇಸ್ ಕಸ್ಟಡಿ ಕೊಟ್ಟಿದ್ದಾರೆ. ಆಗಸ್ಟ್ 2ನೇ ತಾರೀಕುವರೆಗೂ ನಮಗೆ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಈಗ ವಿಚಾರಣೆ ನಡೀತಾ ಇದೆ. ಅವರು ರೂಲು ಮತ್ತು ಅವರು ಏನೇನು ಮಾಡಿದ್ದಾರೆ ಅಂತ ಅದು ರೂಲ್ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದು ನಾವು ಈ ಕೇಸಲ್ಲಿ A1 ಜಗ್ಗ ಯಾರಿದ್ದಾರೋ ಅವರ ಆಫೀಸ್ ಮತ್ತು ಮನೆ ಮೇಲೆ ನಾವು ಸರ್ಚ್ ಮಾಡಿದ್ದೀವಿ ನಿನ್ನೆ. ಯಾಕಂದರೆ ಈ ಕೇಸ್ ಸಂಬಂಧಪಟ್ಟ ಏನಾದರೂ ಸುಳಿವುಗೋಸ್ಕರ ಅಂತ ಸರ್ಚ್ ಮಾಡಿದ್ದೀವಿ. ನಿನ್ನೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಅಂತ ನಮಗೆ ಇನ್ಫಾರ್ಮೇಷನ್ ಮೇಲೆ ಕರ್ಕೊಂಡ್ಬಂದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈ ಕೊಲೆ ಪ್ರಕರಣದಲ್ಲಿ ಈಗ ಜಗ್ಗ ಒಬ್ಬ ಸಿಕ್ಕಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಡೆವಲಪ್ಮೆಂಟ್ಸ್ ಏನೇನಾಯಿತು? ತನಿಖೆ ಯಾವ ಹಂತದಲ್ಲಿದೆ? ಅರವಿಂದ್, ಬಿಕ್ಲು ಶಿವ ಮರ್ಡರ್ ಕೇಸ್ನ ಭಾರತೀನಗರ ಪೊಲೀಸರು ತನಿಖೆಯನ್ನ ಮಾಡುತ್ತಿರುವಂಥದ್ದು. ತನಿಖಾ ಹಂತದಲ್ಲಿ ಆರಂಭದಲ್ಲಿ 5 ಜನ ಆರೋಪಿಗಳು ಸರೆಂಡರ್ ಆದರು. ಅದಾದ ಬಳಿಕ ಮತ್ತೆ 2 ಜನರನ್ನ ನಿನ್ನೆ ರಾತ್ರಿ ಬಂಧನ ಮಾಡಿರುವಂಥದ್ದು. ಬಂಧನದ ವೇಳೆ ಆರೋಪಿಗಳನ್ನ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಈ ಪ್ರಕರಣದ A1 ಆರೋಪಿ ಆಗಿರುವಂಥ ಜಗ್ಗ ಇನ್ಸಿಡೆಂಟ್ ಆದ ಬಳಿಕ ನಾಪತ್ತೆ ಆಗಿರುವುದು ಇಲ್ಲಿವರೆಗೆ ಪತ್ತೆ ಆಗಿಲ್ಲ. ಹಾಗಾಗಿ ಪೊಲೀಸರು ನಿನ್ನೆ ಬೈಯಪ್ಪನಹಳ್ಳಿ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ಅವನ ಮನೆ ಮತ್ತು ಕಚೇರಿ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಮನೆ ಮತ್ತು ಕಚೇರಿ ಮೇಲೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಆತನ ಮನೆಯಲ್ಲಿ ಆತ ಪಿಸ್ತೂಲನ್ನು ಅನುಮತಿ ಪಡೆದುಕೊಂಡಿರುವಂಥ ಪಿಸ್ತೂಲ್ನ ಲೈಸೆನ್ಸ್ ಪ್ರತಿ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಕ್ಕಿರುವಂಥದ್ದು. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಆತ ಲೈಸೆನ್ಸ್ಡ್ ಗನ್ನನ್ನು ತೆಗೆದುಕೊಂಡು ನಾಪತ್ತೆ ಆಗಿದ್ದಾನೆ ಅನ್ನುವಂಥ ಅನುಮಾನಗಳು ಕೂಡ ಈಗ ಹುಟ್ಟು ಹಾಕ್ತಿರುವಂಥದ್ದು. ಯಾಕಂದರೆ ಅನುಮತಿ ಪಡೆದಿರುವಂಥ ಪತ್ರ ಮನೆಯಲ್ಲಿ ಸಿಕ್ಕಿರುವಂಥ ಕಾರಣಕ್ಕಾಗಿ ಆತ ಲೈಸೆನ್ಸ್ಡ್ ಗನ್ ಜೊತೆಗೆ ನಾಪತ್ತೆ ಆಗಿದ್ದಾನೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದು ಪೊಲೀಸರು ಈಗ ಆತನ ಹುಡುಕಾಟವನ್ನು ಮಾಡ್ತಿರುವಂಥದ್ದು. ಆತ ಯಾವಾಗ ಈ ಒಂದು ಲೈಸೆನ್ಸ್ ಗನ್ನನ್ನು ಪಡೆದುಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಕಲೆ ಹಾಕುವ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಈತ 1995ರಿಂದಲೇ ಕೂಡ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ. ಅದಾದ ನಂತರ ಈತನ ಮೇಲೆ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಒಂದು ರೌಡಿ ಶೀಟರ್ ಕೂಡ ತೆರೆದಿದ್ರು. ಆತ ರಾಜಕೀಯ ನಾಯಕರ ಪ್ರಭಾವವನ್ನು ಬಳಸಿ ರೌಡಿ ಶೀಟರಿಂದ ತೆರವು ಮಾಡಿಸ್ಕೊಂಡಿದ್ದ. ಆ ಬಳಿಕ ಮತ್ತೆ ಈ ಲೈಸೆನ್ಸ್ಡ್ ಗನ್ನನ್ನು ತೆಗೆದುಕೊಂಡಿರುವಂಥದ್ದು. ಈಗ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಈಗ ಪೊಲೀಸರು ಮಾಡ್ತಿರುವಂಥದ್ದು. ರೈಟ್, ಥ್ಯಾಂಕ್ ಯು ನಾಗೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಪ್ರಕರಣದ ತನಿಖೆ ಏನೋ ಚುರುಕಾಗಿ ಸಾಗ್ತಾ ಇದೆ. ಮೊದಲ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಸಿಕ್ಕಿದ್ರೆ ಈ ಪ್ರಕರಣದಲ್ಲಿ ಬಹುತೇಕ ಎಲ್ಲ ಆರೋಪಿಗಳು ಕೂಡ ಸೆರೆ ಸಿಕ್ಕಂತಾಗುತ್ತೆ.